ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಏತ ನೀರಾವರಿ ಯೋಜನೆಯಿಂದ ರೈತರಿಗೆ ಸಮರ್ಪಕವಾಗಿ ನೀರು ಪೂರೈಕೆಯಾಗುತ್ತಿಲ್ಲ ಎಂದು ಆರೋಪಿಸಿದ ರೈತರು ನಡೆಸುತ್ತಿರುವ ಪ್ರತಿಭಟನೆ 6ನೇ ದಿನಕ್ಕೆ ಕಾಲಿಟ್ಟಿದೆ. ಕೊಟಬಾಗಿ ಏತ ನೀರಾವರಿ ಕಚೇರಿ ಎದುರು ಜಮಾಯಿಸಿದ ರೈತರು ಕಾಲುವೆಗಳಿಗೆ ಸಮರ್ಪಕವಾಗಿ ನೀರು ಹರಿಸಬೇಕು, ಹಾಳಾಗಿರುವ ಕಾಲುವೆಗಳನ್ನು ತಕ್ಷಣ ದುರಸ್ತಿಗೊಳಿಸಬೇಕು ಹಾಗೂ ಕೆಟ್ಟು ನಿಂತಿರುವ ಮೋಟಾರ್ಗಳನ್ನು ಸರಿಪಡಿಸಿ ನೀರಾವರಿ ವ್ಯವಸ್ಥೆಯನ್ನು ಸುಗಮಗೊಳಿಸಬೇಕು ಎಂದು ಒತ್ತಾಯಿಸಿದರು. 18 ಹಳ್ಳಿಗಳ ರೈತರಿಗೆ ಜೀವನಾಡಿಯಾಗಿರುವ ಈ ಯೋಜನೆ ಅಡಿ ಚಿಕ್ಕೋಡಿ ತಾಲೂಕಿನ 14 ಹಾಗೂ ಹುಕ್ಕೇರಿ ತಾಲೂಕಿನ 4 ಹಳ್ಳಿಗಳ ಕೃಷಿ ಭೂಮಿಗೆ ನೀರು ಪೂರೈಕೆಯಾಗಬೇಕಿದೆ. ಆದರೆ ಕಳೆದ 10 ವರ್ಷಗಳಿಂದ ಸಮರ್ಪಕವಾಗಿ ನೀರು ದೊರೆಯದೆ ಬೆಳೆಗಳು ಒಣಗುತ್ತಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಈ ಸಮಸ್ಯೆಯ ಕುರಿತು ಹಲವಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಶಾಶ್ವತ ಪರಿಹಾರ ಕಂಡು ಬಂದಿಲ್ಲ. ಇದರಿಂದ ಬೇಸತ್ತ ರೈತರು ನಿರಂತರ ಹೋರಾಟ ನಡೆಸುತ್ತಿದ್ದು ಜಿಲ್ಲಾಡಳಿತದ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಜಿಲ್ಲಾಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ನೋಡ್ರಿ ಪ್ರತಿಭಟನೆ ಕಾರಣ ಏನಂತಂದ್ರೆ ಕೊಟಬಾಗಿ ಯಾತ್ ನೀರಾವರಿ ಅನ್ನೋದೊಂದು ನೀರಾವರಿ ವ್ಯವಸ್ಥೆ ಐತಿ. ಎಷ್ಟು ಹಳ್ಳಿಗಪ್ಪ ಅಂದ್ರೆ 18 ಹಳ್ಳಿಗೆ ವ್ಯವಸ್ಥೆ ಐತಿ. ಇದು ಯಾವುದ ಹುಕ್ಕೇರಿಯವ 4 ಹಳ್ಳಿ, ಚಿಕ್ಕೋಡಿಯವ ಆ ಕಡೆ ಒಂದು 10-12 ಹಳ್ಳಿ, ಟೋಟಲ್ 18 ಹಳ್ಳಿ ನೀರಾವರಿ ವ್ಯವಸ್ಥೆ ಐತಿ. ಇದನ್ನು ಕಾಲುವೆ ನಿರ್ಮಾಣ ಆದ ನಂತರ ಸತತ 10 ವರ್ಷ ತನಕ ಹೆಚ್ಚು ಕಡಿಮೆ ಕೊನೆಯ ಟೇಲ್ ಎಂಡ್ ತನಕ ನೀರು ಬರ್ತಾಯಿತ್ತು. ಅಲ್ಲಿಂದ ಮುಂದೆ 10 ವರ್ಷ ಏನೈತಿಲ್ಲ ಕೊನೆಯ ಟೇಲ್ ಎಂಡ್ಗೆ ನೀರೇ ಹೋಗಿಲ್ಲ. ಇಲ್ಲಿಂದ್ರೆ ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಇಲ್ಲಿಂದ ಅಧಿಕಾರಿಗಳು ಬೇಜವಾಬ್ದಾರಿ. ಆಮೇಲೆ ಇಲ್ಲಿ ಪಂಪ್ಸೆಟ್ದೊಳಗೆ ಇರುವಂಥ ಇಲ್ಲೇನು ಜಾಕ್ವೆಲ್ದಾಗ ಇದಾವಲ್ಲ ಮೋಟ್ರುಗಳದಾಗಲಿ ವರ್ಕ್ ಆಗಲಿ, ಆಮೇಲೆ KB ವರ್ಕ್ ಆಗಲಿ, ಇದು ಯಾವುದೂ ಸರಿಯಾಗಿ ನಡೆದಿಲ್ಲ. ಇಲ್ಲಿ ಇವತ್ತು ಟೋಟಲ್ ಇಲ್ಲಿ 9 ಮೋಟ್ರ್ ಇರ್ಬೇಕು ರೀ. 9 ಮೋಟ್ರದಾಗ ರೀ ತೆಳಗೆ ಜಾಕ್ವೆಲ್ದಾಗ 5, ಮ್ಯಾಲೆ ಲಿಫ್ಟ್ ಮಾಡೋ ಜಾಗದಾಗ 4 ಇರ್ಬೇಕು ರೀ. ಅಂದ್ರೆ ಒಂದು ಸ್ಪೇರ 3, ಒಂದು ಸ್ಪೇರ 4 ಹಿಂಗೆ ಇರಬೇಕು. ಇದ್ರ ಬದಲು ಈಗಿರೋ ಒಟ್ಟು 5 ಮೋಟ್ರ್ ಅದಾವೆ ರೀ. 2 ಮೋಟ್ರ ನಾವಿಲ್ಲಿ ಧರಣಿ ಸತ್ಯಾಗ್ರಹ ಕೂತ ಮ್ಯಾಲ್ತ ನಮ್ಮ ಮುಂದೆ ಬೀಚ್ ಕಳಿಸ್ಯಾರ ರೀ. ಆಮೇಲೆ ಇನ್ನು 2 ಮೋಟ್ರ್ ಏನು ಹೇಳ್ತಾರೆ ಅಂತಂದ್ರೆ 1 ರಿಂದ 1.5 ವರ್ಷ ಆತು ನಾವು ಬೆಂಗಳೂರು ಕಳಿಸಿ ಅನ್ನೋ ಮಾತೈತಿ. ಬೆಂಗಳೂರಿಗೆ ಅಂದ್ರೆ ನಾವೇನು ಇವ್ರು ಕೇಳ್ತೇವೆ ಮಾಧ್ಯಮ ಮುಖಾಂತರ, ನೀವು ಅದು ರಿಪೇರಿ ಮಾಡಕ್ಕೆ ಕಳಿಸಿರೋ ಏನು ಅದನ್ನು ಬಾಡಿಗೆ ಕಳಿಸಿರೋ ಅನ್ನೋದು ನಮ್ದು ಇದು ಎಲ್ಲ ರೈತರ ಪರವಾಗಿ ಮೊದಲನೇ ಪ್ರಶ್ನೆ ಇದೆ ಇವ್ರಿಗೆ. ಆಮೇಲೆ ಇಲ್ಲಿ ಮಟ್ಟ ಏನಾಯ್ತು 6ನೇ ದಿವ್ಸಕ್ಕಿದು ಇಲ್ಲಿ ನಾವು ಇಲ್ಲೇ ಅಡುಗೆ ಮಾಡಿ ಇಷ್ಟೆಲ್ಲ ರೈತರ ಶಾಂತಿಯುತ ಪ್ರತಿಭಟನೆ ಅಂತ ಮೊದಲೇ ತಿಳಿಸಿದಾಗ ನಾವು ಶಾಂತಿಯುತ ಪ್ರತಿಭಟನೆ ನಾವು ನಡೆದೇವೆ, ನಿರತವಾಗಿದ್ದೆವು. ಇವತ್ತಿಗೆ ಏನಾಯ್ತು ಮೇಲಾಧಿಕಾರಿಗಳು ಅವರ ವೈಯಕ್ತಿಕ ಸಮಸ್ಯೆಯಿಂದ ಬಂದಿರಕ್ಕಿಲ್ಲ. ಇಲ್ಲಿ ಅವ್ರು ಇವತ್ತು ಬಂದಾರ. ಇವತ್ತು ಬಂದಾಗ ಏನಾಗೈತಿ ಮೇಲಾಧಿಕಾರಿಗಳಿಗೆ ಆ ಕಿನಾಲ್ ಟೇಲ್ ಎಂಡ್ ಎಲ್ಲಿದ್ದು ಗೊತ್ತಿಲ್ಲ, ಆಮೇಲೆ ಮೋಟ್ರ್ ಎಲ್ಲಿ ರಿಪೇರಿ ಮಾಡಿ ಕೊಟ್ಟಿದ್ದೆವು ಅದು ಗೊತ್ತಿಲ್ಲ, ಕೌಲು ಎಡ್ದವ ಅನ್ನೋದು ಗೊತ್ತಿಲ್ಲ ಅವ್ರಿಗೆ, ಪಾಟಗಾರಗಳು ಎಷ್ಟು ಮಂದಿನ ತುಂಬಬೇಕು ಎಷ್ಟು ಮಂದಿ ಇದ್ದಾರೆ ಅದು ಗೊತ್ತಿಲ್ಲ ಅವ್ರಿಗೆ. ಹೀಗಾಗಿ ಏನಾಗೈತಿ ಅಂದ್ರೆ ಅವರಿಂದ ನಮಗೆ ಸಮಂಜಸ ಉತ್ತರ ಸಿಕ್ಕಿಲ್ಲ. ಆಮೇಲೆ ಮುಂದೆ ಕೆಲಸ ಇದನ್ನು ನಾವು ಮಾಡ್ತೇವೆ ಅಂತ ಕಸಿಂದ ಗಟ್ಟಿ ನಿರ್ಧಾರನ ಅವ್ರು ಇಲ್ಲಿ ಹೇಳಿಲ್ಲ. ಆ ಒಂದು ಕಾರಣಕ್ಕಾಗಿ ನಾವೇನಂತೇವು ಇದನ್ನು ನಾವಿಲ್ಲಿ ಹೋರಾಟಕ್ಕೆ ಬರೋಕ್ಕಿಂತ ಮುಂಚೆ ಚಿಕ್ಕೋಡಿ ತಹಸೀಲ್ದಾರ್ ಅವರು, AC ಅವರು, ನೀರಾವರಿ ಇಲಾಖೆ, ಬೆಳಗಾವಿ DC ಅವರು, ಆಯುಕ್ತರು, ಆಮೇಲೆ ನೀರಾವರಿ ಇಲಾಖೆಯವರು ರಾಮಲಿಂಗ ರೆಡ್ಡಿ ಸಾಹೇಬ್ರ ಕಡೆಯಿಂದ ನಾವು ನೀರಾವರಿ ಇಲಾಖೆ ಬೆಳಗಾವಿ ದೂರವಾಣಿ ಮುಖಾಂತರ ಅವರು ಎಲ್ಲಿ ಬಂದಿದ್ರು ಇದು ಆಲಮಟ್ಟಿ ಡ್ಯಾಮ್ ಜಲಾಶಯ ಅಲ್ಲಿ ವಸ್ತಿ ನಿಂತು ರೈತರೆಲ್ಲ ಹೋಗಿ ಅವ್ರಿಗೆ ಭೇಟಿಯಾಗಿ ಅಲ್ಲಿಂದ ದೂರವಾಣಿ ಸಂಪರ್ಕವೂ ಮಾಡಿದೆವು ನಾವು. ಇಷ್ಟೆಲ್ಲ ಮಾಡಿ ಇವತ್ತಿಗೆ 6 ದಿವಸ ಇಲ್ಲಿ ಕೂತ್ರೆ ಭೀ ಒಂದು 10 ರಿಂದ 15% ಕೆಲಸ ಆಗಿದೆ. ಹೆಂಗೆ 10 ರಿಂದ 15% ಕೆಲಸ ಆಗೈತೆ ಅಂದ್ರೆ ನಾವು ರೈತರು ಏನು ಅವ್ರಿಗೆ ಒಂದು ಮನವರಿಕೆ ಮಾಡಿ ಇಷ್ಟೆಲ್ಲ ಸತ್ಯಾಗ್ರಹ ಮಾಡಿ ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ಆ್ಯಕ್ಟಿವಿಟೀಸ್ ಇದ್ದು ಇಲ್ಲಿ ಅಂದ್ರೆ ನೀರು ಪೋಲ್ ಆಗ್ತಿತ್ತು. ಅವನ್ನ ಕಡಿಮೆ ಪ್ರಮಾಣದಾಗ ಒಂದು 50% ಕೆಲಸ ಮುಗ್ದೈತಿ. ಈಗ ಅದು ಮುಗಿಯೋದ್ರಿಂದ 24 ಗಂಟೆ ಒಳಗೆ ಟೇಲ್ ಎಂಡ್ ಕೊನೆಯ ಭಾಗಕ್ಕೆ ಹೋಗಿ ಅಲ್ಲಿಂದ ಮುಂದೆ 10 ಗಂಟೆ ಒಳಗೆ ಅಂದ್ರೆ 34 ಗಂಟೆ ಒಳಗೆ ಪೂರ್ಣ ಪ್ರಮಾಣದ 2 ಮೋಟ್ರ್ ನೀರು ಹೋಗೈತಿ. ಅದು ಹೆಂಗೈತಿ 3 ಮೋಟ್ರ್ ಬೇಕು, ಅದಕ್ಕೆ 2 ಮೋಟ್ರಲ್ಲೇ ಹೋಗೈತಿ. ಅದು ಅಂದ್ರೆ ಇಲ್ಲಿ ಮಟ್ಟ ಇದನ್ನು ನಾವು ಏನು ಅರ್ಥ ಮಾಡ್ಕೋ 10 ವರ್ಷ ನೀರು ಹೋಗಲ್ದ 2 ಮೋಟ್ರಕ್ಕೆ 34 ಗಂಟೆ ಒಳಗೆ ಹೋಗೈತಿ ಅಂದ್ರೆ ಇವ್ರು ಒಂದು ದೊಡ್ಡ ಮೋಸ ಮಾಡಿದ್ದಾರೆ. ಅದು 10 ವರ್ಷ ಆತು. 10 ವರ್ಷದಂದ್ರೆ 100 ಕೋಟಿ ಲೆಕ್ಕಲ್ಲ 1000 ಕೋಟಿ ಒಳಗೆ ನಮ್ಮ ಬಡವರು ರೈತರದ್ದು ಅನ್ಯಾಯ ಮಾಡಿದ್ದಾರೆ ಇವರು, ಬೆಳೆ ಹಾಳು ಮಾಡಿದ್ದಾರೆ ಇವರು. ಅದಕ್ಕೆ ನಮ್ದು ಏನೈತಿ ಇಲ್ಲಿಂದ ಯಾವ್ಯಾವ ಅವ್ಯವಹಾರ ಆಗಿದಾವಲ್ಲ ಎಲ್ಲರ ಮೇಲೆ ಕ್ರಮ ಆಗ್ಬೇಕು ಮೊದಲು. ಇದಕ್ಕೆ ಕೂಡಲೇ ಯಾಕಂದ್ರೆ ಇವತ್ತು ನಾವು DC ಸಾಹೇಬ್ರಿಗೆ ನಾವು ಮತ್ತೊಮ್ಮೆ ಮನವಿ ಮಾಡ್ತೇವೆ. ಏನಂತಂದ್ರೆ ಅವ್ರಿಗೆ ನಾವು ಮನವಿ ಕೊಡಕ್ಕೆ ಹೋಗಿದ್ದು ಅವ್ರು ಇಲ್ಲ ಆಗಿರು. ಮತ್ತೊಮ್ಮೆ ಫೋನ್ ಕರೆ ಮುಖಾಂತರ ಅವರ ದೂರವಾಣಿ ಸಂಖ್ಯೆಗೆ ಸಂಪರ್ಕ ಮಾಡಿ ನಾವು ಬರ್ತೇವೆ ಅಂತ ಹೋದಾಗ ಮತ್ತೂ ಸಿಗಲಿಲ್ಲ. ಅವರು ಆಯುಕ್ತರಿಗೊಂದು ನಾವು ಮನವಿ ಅದನ್ನು ಸಲ್ಲಿಸಿದಾಗ ಅವ್ರ ಆಫೀಸಿಂದ ಆಯುಕ್ತರ ಆಫೀಸ್ಗೆ ಹೋದಾಗ ಅವ್ರು ನಮಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಏನಂದರೆ ಹಿಡಕಲ್ ಡ್ಯಾಮ್ ಕುಡಿಯುವ ನೀರಿಗೆ ನೀರಾವರಿಗೆ ನಮ್ಮ ಸಂಬಂಧ ನಿಮಗೆ ಬಿಡೋಕೆ ಆಗೋದಿಲ್ಲ ಅಂತಾರೆ ಅವ್ರಿಗೆ. ಇದು ಮೇಲಿನ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಯಾಕಂತಂದ್ರೆ
ಇದು ಹಿರಣ್ಯಕೇಶಿ ನದಿಯಿಂದ ಬರ್ತೈತಿ ಮಳೆಗಾಲ ಸಮಯದಾಗ. ಹಿರಣ್ಯಕೇಶಿ ನದಿ ಹರಿಯಾಕತ್ತಿ ಇವತ್ತಿಗೆ 30 ದಿವಸ ಆತು. ನಮಗೆ ನೀರು ಹೋಗಿ ಮುಟ್ಟಿ ಈಗ 2 ದಿವಸ ಆತು. 1 ತಿಂಗಳು ನೀರು ಪೋಲು ಮಾಡಿರವ್ರು, ದೊಡ್ಡ ಅನ್ಯಾಯ ಮಾಡಿದಾರೆ ಇವರು. ಇವತ್ತು ಮುಂದಾರ ಭೀ ನಮ್ಮದು ಎಲ್ಲಿ ಮಟ್ಟ ಹೋರಾಟ ಇರ್ತೈತಿ ಅಂದ್ರೆ ಇಲ್ಲಿರುವಂಥ ಎಲ್ಲ ಮೋಟ್ರ್ ಪಂಪ್ಸೆಟ್ಗಳು ರಿಪೇರಿ ಆಗಬೇಕು. ಆಮೇಲೆ ಏನು ನೀರು ಪೋಲಾಗಿ ಹೋಗ್ತಿತ್ತು, ಎಲ್ಲೆಲ್ಲಿ ಅಡಚಣೆಗಳಿದ್ದು, ಏನೇನು ಇಲ್ಲಿಗಲಿ ಆ್ಯಕ್ಟಿವಿಟೀಸ್ ಇದ್ದು ಅವೆಲ್ಲ ಮುಗಿಬೇಕು ಇಲ್ಲಿಂದ. ಯಾಕೆ ಮುಗಿಬೇಕಪ್ಪ ಅಂತಂದ್ರೆ ಇದನ್ನು ನಾವು ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು SP ಸಾಹೇಬ್ರು ಅವ್ರ ಗಮನಕ್ಕೆ ತಂದಿದ್ದು ನಾವು ಇದನ್ನು. ಅವರು ಏನು ಹೇಳಿದ್ರು ಅಂದ್ರೆ ನಿಮ್ಮ ನೀರಾವರಿ ಇಲಾಖೆದಿಂದ ನಮಗೊಂದು ಅರ್ಜಿ ಕೊಡಿಸ್ರಿ ಅಂದ್ರೆ ನಿಮಗೊಂದು ಡಾಕ್ಯುಮೆಂಟ್ಸ್ ಲೆಟರ್ದಾಗ ಕೊಟ್ರಿ ಅಂದ್ರೆ ನಾವು ಇದಕ್ಕೆ ಹೆಲ್ಪ್ ಮಾಡಿ. ಇದನ್ನು ಅವ್ರು ಮಾಡಿಲ್ಲ, ಇದನ್ನು ಅವ್ರು ಮಾಡಿಲ್ಲ ಇಲ್ಲಿವ್ರಿಗೆ. ಆದ್ರೂ ಅವರು ಪೊಲೀಸರ ಸಹಾಯದಿಂದ ಒಂದು ಕೆಲವೊಂದಿಷ್ಟು ಕೆಲಸಗಳು ಚೂರು ಆಗಿದಾವೆ. ಈಗ ಇಷ್ಟು ಜನ 6 ದಿವಸ ಕೂತದಕ್ಕಿದೆ. ಮತ್ತು ನಮ್ಮದು ಏನೈತಿ ಈ ಯಾವುದೂ ಪರಿಸ್ಥಿತಿ ಒಳಗೆ ನಾವು ಹೋರಾಟದಿಂದ ತೆಗೆಯೋ ಮಾತಿಲ್ಲ. ಅದು ಅದೇ ಏನಿಲ್ಲ, ಅಧಿಕಾರಿಗಳು ಬಂದಿದ್ದಾರೆ ಅಂದ್ರೆ ಸಣ್ಣ ಹುಡುಗರು ಇಲ್ಲಿ ಉತ್ತರ ಕೊಡಕತ್ತಾರ. ಅವ್ರು ಇಲ್ಲಿ ಸಣ್ಣ ಹುಡುಗರು ಯಾರು ಇಲ್ಲರಿ, ಇಲ್ಲೆಲ್ಲ ರೈತರದಾರ, ತಿಳುವಳಿಕೆ ಅವ್ರು ಹಿರಿಯರದಾರು. ಅದು ಗುಡಾಪಿ ಹೋಗ್ತಾರ ಅಂತಾರೆ. ಅದಕ್ಕೆ ಯಾಕೆ ಸಣ್ಣ ಹುಡುಗರು ಇಲ್ಲ ಅಂದ್ರೆ ಅವ್ರು ಏನು ಕೊಡತ್ತಾರು, ಅವ್ರು ಕೆಳಗಿನ ಅಧಿಕಾರಿಗಳನ್ನ ಕೇಳಿ ಕೊಡತ್ತಾರ ಅವ್ರು. ಮತ್ತು ಅವ್ರಿಗೆ ಮಾಹಿತಿ ಇಲ್ಲ ಅಂತಂದ್ರೆ ಅವ್ರ ಜೊತೆ ಏನು ಮಾತಾಡೋದೈತ್ರಿ. ನಾವ್ರಿಂದ ನಮಗೆ 7 ಕಾಳಷ್ಟು ಪರಿಹಾರ ಸಿಕ್ಕಿಲ್ಲ ನಮ್ಗೆ. ಅವರು ನಾನು ನಿಮ್ಗೆ ಹೇಳಿಲ್ಲ, ಮೊದಲನೇ ಹೇಳಿ 20 ವರ್ಷದಿಂದ ಅವ್ಯವಹಾರ ಏನು ನಡೆದೈತಿ ಇದನ್ನು ಯಾವಾಗ ದುರಸ್ತಿ ಮಾಡ್ತಾರೋ. ಮತ್ತು ಮೂಲವಾಗಿ ಅವ್ರು ಇದನ್ನು ಜವಾಬ್ದಾರಿ ಹೊತ್ಕೊಳ್ಳೋರು ಯಾರು? ಇದನ್ನು ಇವ್ರಿಗೆ ಏನಂತಾರು, ನಾವು ಮುಂದೆ ಕಾಗದ ಬರಿತೇವೆ ಅಟ್ಟ ಅಂತಾರೆ ಹೊರತು ಜವಾಬ್ದಾರಿ ಹೊರವ್ರು ಯಾರಿಲ್ಲ. ಜವಾಬ್ದಾರಿ ಹೊತ್ಕೋರು ಪೂರಾ ನೀರಾವರಿ ಇಲಾಖೆಯವ್ರು ಬರಬೇಕು. ಮತ್ತು ಇವತ್ತು ಮತ್ತೆ ನಿಮ್ಮ ಮಾಧ್ಯಮಕ್ಕೆ DC ಅವ್ರಿಗೆ ಮನವಿ ಮಾಡ್ತಾನೆ. 1 ಲಕ್ಷ ಜನ 1 ಲಕ್ಷ ಜನರ ಸಮಸ್ಯೆ ಐತದ, ಕುಡಿ ನೀರಿನ ಸಮಸ್ಯೆ ಐತದ. ಈಗ ಬರಗಾಲ ಪರಿಸ್ಥಿತಿ ಮಾಡಿದ್ದಾರೆ. ಅದನ್ನ CM ಅವ್ರಿಗೆ ಆದೇಶ ಐತದ. ಅವ್ರು ಬಂದು ಇದನ್ನು ಮೊದಲು ಮನವರಿಕೆ ಮಾಡ್ಕೋಬೇಕು. ಅವರ ಮನವರಿಕೆ ಮಾಡ್ಕೊಂಡು ಹೇಳಿಲ್ಲ, ಮುಂದಿನ ಆಫೀಸರ್ಗೆ ಹೇಳವ್ರು ಯಾರು ಅದನ್ನು. ಶಾಂತಿಯುತ ಪ್ರತಿಭಟನೆ. ಆಮೇಲೆ ದನ ಕರುಗಳ ಸಮೇತ ಇನ್ನು ನಮ್ಮ ದನ ಕರುಗಳು ಮೇವು ಹಾಕಕ್ಕೆ ಮನ್ಯಾಗ ಯಾರಿಲ್ಲ. ನಾವು ದನ ಕರುಗಳ ಸಮೇತ ಇಲ್ಲಿ ಬರೋರ. ದನ ಕರುಗಳು ನಮ್ಮಲ್ಲಿ ಮೇವು ಇಲ್ಲ, ನೀರಿಲ್ಲ. ಅದನ್ನ ಮೇವಿನ ವ್ಯವಸ್ಥೆ ಅವರ ಮಾಡೋದು. ನಮ್ಮ ಊಟದ ವ್ಯವಸ್ಥೆ ನಾವು ಮಾಡ್ಕೊಂಡೆವು. ನಾವು ಮೇವಿನ ವ್ಯವಸ್ಥೆ ಮಾಡೋರಿಲ್ಲ. ತಕ್ಷಣವೇ ಕಾಲುವೆಗಳಿಗೆ ನೀರು ಹರಿಸಿ ನೀರಾವರಿ ವ್ಯವಸ್ಥೆಯಲ್ಲಿನ ದೋಷಗಳನ್ನು ಸರಿಪಡಿಸಿ ರೈತರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಕಲ್ಪಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವುದಾಗಿ ರೈತರು ಎಚ್ಚರಿಕೆ ನೀಡಿದರು. ರಾಜಿರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ. What if your wish list came wrapped in diamonds? Like a BMW X1, a 24-carat gold bar, and 100% off on making charges for diamond purchases? Can it really happen? Yes! Make it come true at the Bhima Brilliance Diamond Jewelry Festival. Buy diamonds at Bhima and avail many more exciting rewards. Offer valid from July 9th to August 9th at all Bhima showrooms. TNC apply.